ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ನೋಡಿ, ನಮ್ಮ ವಾಹಿನಿಯಲ್ಲಿ ಒಂದು ಘಟನೆ, ಯಾವುದೋ ಒಂದು ಚಿತ್ರ 30, 40, 50, 60 ವರ್ಷಗಳನ್ನು ಪೂರೈಸಿದ ಒಂದು ಸಂದರ್ಭದಲ್ಲಿ ಒಂದು ಸಂಭ್ರಮಾಚರಣೆಯ ಸಲುವಾಗಿ ಆ ಒಂದು ಸಿನಿಮಾ ಕುರಿತಂತೆ ವಿಶೇಷ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆ ವಿಶೇಷ ಸಂಚಿಕೆಗಳನ್ನು ನೀವು ಸಹ ವಿಶೇಷವಾದ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೀರಿ. ಇವೆಲ್ಲವೂ ಒಂದು ರೀತಿಯ ಸಂಭ್ರಮಾಚರಣೆ. ಆದರೆ ಬದುಕು ಅಂದರೆ ಬರೀ ಸಂಭ್ರಮ ಮಾತ್ರ ಅಲ್ಲ. ಇಲ್ಲಿ ದುಃಖ, ದುಗುಡ, ದುಮ್ಮಾನ, ಕಷ್ಟ, ನಷ್ಟ ಎಲ್ಲವೂ ಇರುತ್ತೆ. ನಾವು ಹೇಗೆ ಸಂತೋಷವನ್ನು ನೆನಪಿಸಿಕೊಳ್ತೀವೋ, ಮತ್ತಷ್ಟು ಸಂಭ್ರಮ ಪಡ್ತೀವೋ, ಅದೇ ರೀತಿಯಲ್ಲಿ ಹಿಂದೆ ನಡೆದಂಥ ದುರ್ಘಟನೆಗಳನ್ನು ಕೂಡ ಆಗಾಗ ನೆನಪಿಸಿಕೊಳ್ತಾ ಇರಬೇಕು. ಯಾಕೆಂದರೆ ಇತಿಹಾಸದಿಂದ ನಾವು ಪಾಠ ಕಲಿಯದೇ ಇದ್ದರೆ ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ ಅನ್ನುವ ಒಂದು ಮಾತಿದೆ. ಇವತ್ತು 1975ರಲ್ಲಿ ಇಂದಿರಾ ಗಾಂಧಿಯವರು ದೇಶದ ಮೇಲೆ ಹೇರಿದಂಥ ಒಂದು ತುರ್ತು ಪರಿಸ್ಥಿತಿ, ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಕಪ್ಪು ಚುಕ್ಕೆ, ಆ ಒಂದು 2 ವರ್ಷಗಳ ಅವಧಿಯಲ್ಲಿ ದೇಶದ ಜನತೆಯ ಜೀವನದ ಮೇಲೆ ಗಂಭೀರವಾದ ಪರಿಣಾಮಗಳಾದವು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಲಾಯಿತು. ಸಾಕಷ್ಟು ತೊಂದರೆಗಳಾದವು. ಆ ಸಂದರ್ಭದಲ್ಲಿ ಚಿತ್ರರಂಗದ ಮೇಲೆ ಕೂಡ ದುಷ್ಪರಿಣಾಮಗಳಾಗಿದ್ದನ್ನು ನಾವು ಹಲವು ಸಂದರ್ಭಗಳಲ್ಲಿ ಹೇಳಿದ್ದೀವಿ. ಶೋಲೆ ಚಿತ್ರದ ಅಂತ್ಯವನ್ನು ಆ ಒಂದು ಕಾರಣಕ್ಕಾಗಿಯೇ ಬದಲಾಯಿಸಲಾಯಿತು. ಕನ್ನಡದ ರಾಜ ನನ್ನ ರಾಜ ಚಿತ್ರದ ಹೊಡೆದಾಟದ ಸನ್ನಿವೇಶಗಳು ಹಾಗೂ ಒಂದು ಹಾಡನ್ನು ಕತ್ತರಿಸಿ ಹಾಕಲಾಯಿತು. ಎಷ್ಟೋ ಸಿನಿಮಾಗಳಿಗೆ ಈ ರೀತಿಯ ತೊಂದರೆ ಆಗಿದೆ. ಆಂಧಿ ಚಿತ್ರವನ್ನು ಬಹಿಷ್ಕಾರವನ್ನೇ ಮಾಡಿದ್ರು. ಕಿಸ್ಸಾ ಕುರ್ಸಿಕಾ ಚಿತ್ರವನ್ನು ಬಿಡುಗಡೆ ಆಗೋದಕ್ಕೆ ಬಿಡಲಿಲ್ಲ. ಈ ರೀತಿಯಾಗಿ ಅನೇಕ ಚಿತ್ರಗಳಿಗೆ ತೊಂದರೆ ಆಯಿತು. ಆದರೆ ಒಂದು ಚಿತ್ರಕ್ಕೆ ಸೆನ್ಸಾರ್ನಿಂದ ತೊಂದರೆ ಆದಾಗ ಆ ಚಿತ್ರದ ಗಳಿಕೆಯ ಮೇಲೆ ಅದು ಪರಿಣಾಮ ಬೀರುತ್ತೆ. ಆದರೆ ಮುಂದೆ ತುರ್ತು ಪರಿಸ್ಥಿತಿ ತೆರವಾದ ಮೇಲೆ, ದೇಶಕ್ಕೆ ಬೇರೊಂದು ಸರ್ಕಾರ ಬಂದ ಮೇಲೆ ಮತ್ತೆ ಆ ಚಿತ್ರಗಳ ಮೇಲೆ ಹೇರಿದ್ದಂಥ ಒಂದು ನಿಷೇಧವನ್ನು ತೆಗೆದುಹಾಕಲಾಯಿತು. ಆ ಚಿತ್ರಗಳು ಮತ್ತಷ್ಟು ಹೆಸರನ್ನು ಕೂಡ ಮಾಡಿದ್ವು. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಒಬ್ಬ ಕಲಾವಿದೆಯ ಮೇಲೆ ನಡೆದಂಥ ಒಂದು ದೌರ್ಜನ್ಯ, ಆ ಒಂದು ದೌರ್ಜನ್ಯದಿಂದಾಗಿ ಆಕೆ 45ನೇ ವಯಸ್ಸಿನಲ್ಲಿಯೇ ಜೀವ ತೆರಬೇಕಾದಂಥ ಒಂದು ದುರ್ಘಟನೆ ನಡೀತು. ಮನ ಕಲಕುವಂಥ ಒಂದು ಘಟನೆ. ಆ ಘಟನೆಗೆ ಕೂಡ ಈಗ 50 ವರ್ಷಗಳಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆ ಘಟನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೀವಿ. 1970ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲನೆಯ ಪೂರ್ಣ ಪ್ರಮಾಣದ ಹೊಸ ಅಲೆಯ ಚಿತ್ರವಾಗಿ ತೆರೆಗೆ ಬಂದಿದ್ದು ಪಟ್ಟಾಭಿರಾಮ ರೆಡ್ಡಿಯವರು ನಿರ್ದೇಶನ ಮಾಡಿದ ಸಂಸ್ಕಾರ ಚಿತ್ರ. ಆ ಚಿತ್ರದ ಕಥೆ ಡಾಕ್ಟರ್ UR ಅನಂತಮೂರ್ತಿಯವರ ಒಂದು ಕಾದಂಬರಿ. ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಚಿತ್ರ. ಆ ಚಿತ್ರದಲ್ಲಿ ನಾಯಕರಾಗಿ ಗಿರೀಶ್ ಕಾರ್ನಾಡ್ ಅವರು ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಚಿತ್ರದ ಇನ್ನೊಂದು ಪಾತ್ರ ಚಂದ್ರಿ. ಆ ಪಾತ್ರವನ್ನು ವಹಿಸಿದ್ದವರು ಪಟ್ಟಾಭಿರಾಮ ರೆಡ್ಡಿಯವರ ಪತ್ನಿ ಸ್ನೇಹಲತಾ ರೆಡ್ಡಿಯವರು. ಅವರನ್ನು ಕುರಿತಂತೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಲತಾ ರೆಡ್ಡಿಯವರು ಜನಿಸಿದ್ದು 1932ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಮತಾಂತರಗೊಂಡ ಒಂದು ಕ್ರೈಸ್ತ ಕುಟುಂಬದಲ್ಲಿ ಅವರ ಜನನವಾಗುತ್ತೆ. ಸ್ವಾತಂತ್ರ್ಯ ಪೂರ್ವದ ದಿನಗಳು. ಅವರಿಗೂ ಸಹ ಬಾಲ್ಯ ಹಾಗೂ ಯೌವನದಲ್ಲಿ ಆ ಬ್ರಿಟಿಷರ ದುರಾಡಳಿತದ ಒಂದು ಕಹಿ ಅನುಭವ ಆಗಿರುತ್ತೆ. ಹಾಗಾಗಿ ಅವರು ಅದನ್ನು ವಿರೋಧಿಸ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ವಿರೋಧಿಸ್ತಾರೆ ಅಂದರೆ ತಮ್ಮ ಹೆಸರನ್ನು ಸ್ನೇಹಲತಾ ಅಂತ ಬದಲಾಯಿಸ್ಕೊಳ್ತಾರೆ. ಜೊತೆಗೆ ತಮ್ಮ ಒಂದು ಧರ್ಮ ಕ್ರೈಸ್ತ ಧರ್ಮ ಆದರೂ ಕೂಡ ಭಾರತೀಯ ಹಿಂದೂ ಧರ್ಮದಂತೆಯೇ ಉಡುಗೆ ತೊಡುಗೆಗಳನ್ನು ತೊಡ್ತಾ ಇರ್ತಾರೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಿರ್ತಾರೆ. ಬ್ರಿಟಿಷ್ ಆಡಳಿತವನ್ನು ತುಂಬ ತೀವ್ರವಾಗಿ ವಿರೋಧಿಸ್ತಾ ಇರ್ತಾರೆ. ಮುಂದೆ ಅವರು ಮದುವೆಯಾಗಿದ್ದು ಪಟ್ಟಾಭಿರಾಮ ರೆಡ್ಡಿಯವರನ್ನು. ಪಟ್ಟಾಭಿರಾಮ ರೆಡ್ಡಿಯವರು ಒಬ್ಬ ಕವಿ ಹಾಗೂ ಚಲನಚಿತ್ರ ನಿರ್ದೇಶಕರು. ಸ್ನೇಹಲತಾ ರೆಡ್ಡಿ ಹಾಗೂ ಪಟ್ಟಾಭಿರಾಮ ರೆಡ್ಡಿ ಇಬ್ಬರೂ ಸಹ ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದಿ ಸಿದ್ಧಾಂತದಿಂದ ಪ್ರಚೋದಿತರಾಗಿ ಆ ಒಂದು ಸಿದ್ಧಾಂತವನ್ನೇ ಪ್ರತಿಪಾದಿಸುವ ಒಂದು ಮನೋಭಾವವನ್ನು ಹೊಂದಿರ್ತಾರೆ. ಹಾಗಾಗಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗ್ತಾರೆ. ಇವರ ದಾಂಪತ್ಯಕ್ಕೆ ಇಬ್ಬರು ಮಕ್ಕಳು ಕೂಡ ಜನಿಸ್ತಾರೆ, ನಂದನ ಹಾಗೂ ಕೊನಾರ್ಕ್ ರೆಡ್ಡಿ. ಸಂಸ್ಕಾರ ಒಂದು ವಿವಾದಾತ್ಮಕವಾದಂಥ ವಸ್ತುವನ್ನು ಹೊಂದಿದ್ದಂಥ ಕಾದಂಬರಿ. ಆ ಒಂದು ಕಾದಂಬರಿಯನ್ನು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸುವಾಗ ಅಲ್ಲಿ ಆ ಕಥೆಯ ಒಂದು ಕೇಂದ್ರ ಬಿಂದು ಚಂದ್ರಿ ಪಾತ್ರ. ಸಂಸ್ಕಾರ ಕಥೆ ಇರೋದೇ ನಾರಣಪ್ಪ ಎನ್ನುವ ಒಬ್ಬ ಜಾತಿ ಭ್ರಷ್ಟನಾದ ವ್ಯಕ್ತಿ ಮರಣ ಹೊಂದಿದಾಗ
ಆತನ ಅಂತ್ಯ ಸಂಸ್ಕಾರವನ್ನು ಯಾರು ಮಾಡಬೇಕು ಅನ್ನುವ ಒಂದು ಪ್ರಶ್ನೆಯೊಂದಿಗೆ ಆ ಕಾದಂಬರಿ ತೆರೆದುಕೊಳ್ಳುತ್ತೆ. ಅಲ್ಲಿ ಆತನ ಪ್ರೇಯಸಿಯಾಗಿದ್ದಂಥ ಚಂದ್ರಿ ಹೇಗಾದರೂ ಮಾಡಿ ತನ್ನ ಪ್ರಿಯಕರನಿಗೆ ಒಂದು ಸಂಸ್ಕಾರ ಆಗಬೇಕು ಅಂತ ಹೇಳಿ ಕಥೆಯ ನಾಯಕ ಪ್ರಾಣೇಶಾಚಾರ್ಯರ ಬಳಿಗೆ ಬಂದು ಒಂದು ಪರಿಹಾರವನ್ನು ಕೇಳ್ತಾ ಇರ್ತಾಳೆ. ಕೊನೆಗೆ ಒಂದು ಸಂದರ್ಭದಲ್ಲಿ ಪ್ರಾಣೇಶಾಚಾರ್ಯರು ಹಾಗೂ ಆಕೆ ದೇಹ ಸಂಬಂಧವನ್ನು ಹೊಂದುವಂಥ ಒಂದು ಪ್ರಸಂಗ ಬರುತ್ತೆ. ಕೊನೆಗೆ ನಾರಣಪ್ಪನ ಸಂಸ್ಕಾರ ಮಾಡುವುದರೊಂದಿಗೆ ಚಿತ್ರ ಮುಗಿಯುತ್ತೆ. ಈ ಚಿತ್ರದಲ್ಲಿ ಚಂದ್ರಿಯ ಪಾತ್ರವನ್ನು ವಹಿಸೋದಕ್ಕೆ ಬಹಳ ಧೈರ್ಯ ಬೇಕಾಗಿತ್ತು. ಯಾಕೆಂದರೆ 1970ರ ಆ ದಿನಗಳಲ್ಲಿ ಇಂಥದ್ದೊಂದು ಪಾತ್ರವನ್ನು ವಹಿಸೋದು ಸವಾಲಿನ ಕೆಲಸವಾಗಿತ್ತು. ಹಾಗಾಗಿ ಪಟ್ಟಾಭಿರಾಮ ರೆಡ್ಡಿಯವರು ಬೇರೆ ಯಾರನ್ನೂ ಆ ಪಾತ್ರಕ್ಕೆ ತೆಗೆದುಕೊಳ್ಳದೆ ತಮ್ಮ ಪತ್ನಿ ಸ್ನೇಹಲತಾ ರೆಡ್ಡಿಯವರನ್ನೇ ಒಪ್ಪಿಸಿ ಆ ಪಾತ್ರವನ್ನು ಮಾಡಿಸ್ತಾರೆ. ಅವರು ಕೂಡ ಆ ಚಿತ್ರದಲ್ಲಿ ಸಮರ್ಪಕವಾಗಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ಹಾಗಾಗಿ ಆ ಚಿತ್ರಕ್ಕೆ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ದಕ್ಕಿದ್ದು. ಸ್ನೇಹಲತಾ ರೆಡ್ಡಿ ಹಾಗೂ ಪಟ್ಟಾಭಿರಾಮ ರೆಡ್ಡಿ ದಂಪತಿಗಳಿಬ್ಬರೂ ನಾನು ಆಗಲೇ ಹೇಳಿದ ಹಾಗೆ ರಾಮ್ ಮನೋಹರ್ ಲೋಹಿಯಾ ಅವರ ಸೋಷಲಿಸ್ಟ್ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ದರಿಂದಾಗಿ ಅವರು ರಂಗಭೂಮಿಯಲ್ಲಿ ಕೂಡ ಅಂಥದ್ದೇ ನಾಟಕಗಳನ್ನು ಆಡ್ತಾ ತಮ್ಮ ಬದುಕನ್ನು ಕಟ್ಕೋತಾ ಹೋಗ್ತಾರೆ. ಮುಂದೆ ಚಲನಚಿತ್ರ ರಂಗದಲ್ಲಿ ಕೂಡ ಇಬ್ಬರು ಹೆಸರನ್ನು ಮಾಡ್ತಾರೆ. ಈ ರೀತಿಯ ಮನೋಭಾವದವರಾದ್ರಿಂದಾಗಿ ಸ್ನೇಹಲತಾ ರೆಡ್ಡಿಯವರಿಗೆ ಕರ್ನಾಟಕ ಮೂಲದ ಮತ್ತೊಬ್ಬ ಕಾರ್ಮಿಕ ನಾಯಕ ಹಾಗೂ ಹೋರಾಟಗಾರ ಜಾರ್ಜ್ ಫರ್ನಾಂಡಿಸ್ ಅವರ ಸ್ನೇಹ ಕೂಡ ಇತ್ತು. 1975ರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಪ್ರಭುತ್ವವನ್ನು ಯಾರ್ಯಾರು ವಿರೋಧಿಸ್ತಾ ಇದ್ರೋ ಅವರನ್ನೆಲ್ಲ ದಮನಿಸುವಂಥ ಒಂದು ಕೆಲಸ ನಡೆಯುತ್ತೆ. ಈ ತುರ್ತು ಪರಿಸ್ಥಿತಿಯನ್ನು ಪ್ರತಿಭಟನೆ ಮಾಡ್ತಾ ಇದ್ದಂಥ ಒಂದು ದೊಡ್ಡ ಗುಂಪು ಕೂಡ ದೇಶದಲ್ಲಿತ್ತು, ದೇಶದಾದ್ಯಂತ ಇತ್ತು. ಅಂಥ ಗುಂಪುಗಳು ಅಲ್ಲಲ್ಲಿ ಸರ್ಕಾರವನ್ನು ದಾರಿಗೆ ತರುವಂಥ ಭೂಗತವಾದ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಬರೋಡಾದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ತಮ್ಮ ಸಂಗಡಿಗರ ಜೊತೆಯಲ್ಲಿ ದೊಡ್ಡ ಪ್ರಮಾಣದ ಡೈನಮೈಟ್ಗಳನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಇರುಸು ಮುರುಸನ್ನು ಉಂಟು ಮಾಡಬೇಕು ಅಂತ ಹೇಳಿ ಅಲ್ಲಿ ಸರ್ಕಾರಿ ಕಚೇರಿಗಳನ್ನು ಉಡಾಯಿಸಬೇಕು, ಜೊತೆಗೆ ರೈಲ್ವೆ ಹಳಿಗಳನ್ನು ಧ್ವಂಸ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತಾರೆ ಅನ್ನೋದು ಸರ್ಕಾರದ ಆರೋಪ. ಆ ಒಂದು ಆರೋಪದ ಮೇಲೆ ಜಾರ್ಜ್ ಫರ್ನಾಂಡಿಸ್ ಅವರು ಸೇರಿದಂತೆ 25 ಜನರನ್ನು ಅರೆಸ್ಟ್ ಮಾಡಲಾಗುತ್ತೆ. ಜಾರ್ಜ್ ಫರ್ನಾಂಡಿಸ್ ಅವರ ಸ್ನೇಹಿತೆ ಅನ್ನುವ ಕಾರಣಕ್ಕಾಗಿ ಸ್ನೇಹಲತಾ ರೆಡ್ಡಿ ಅವರನ್ನು ಕೂಡ ಬೆಂಗಳೂರಿನಲ್ಲಿ ಬಂಧಿಸಿ ಇಲ್ಲಿನ ಸೆಂಟ್ರಲ್ ಜೈಲಿನಲ್ಲಿ ಇಡಲಾಗುತ್ತೆ. ಇವತ್ತು ಸ್ವಾತಂತ್ರ್ಯ ಉದ್ಯಾನವನ ಇರುವ ಜಾಗದಲ್ಲಿ ಅವತ್ತಿಗೆ ಸೆಂಟ್ರಲ್ ಜೈಲಿತ್ತು, ಅಲ್ಲಿ ಅವರನ್ನು ಇಡಲಾಗುತ್ತೆ. ಆದರೆ ಮುಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಅಲ್ಲಿ ಸ್ನೇಹಲತಾ ರೆಡ್ಡಿಯವರ ಹೆಸರು ಇರಲಿಲ್ಲ. ಜಾರ್ಜ್ ಫರ್ನಾಂಡಿಸ್ ಹಾಗೂ ಇತರ 25 ಜನ ಆರೋಪಿಗಳ ಮೇಲೆ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು. ಅಂದರೆ ಸ್ನೇಹಲತಾ ರೆಡ್ಡಿಯವರು ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರಲಿಲ್ಲ, ಆದರೂ ಸಹ ಅವರನ್ನು ಅಕ್ರಮವಾಗಿ ಬೆಂಗಳೂರಿನಲ್ಲಿ ಬಂಧನದಲ್ಲಿಡಲಾಗಿತ್ತು. ಅವರನ್ನು ಬಂಧಿಸಿದ್ದು 1976ನೇ ಇಸ್ವಿ ಮೇ ತಿಂಗಳ 2ನೇ ತಾರೀಕು. ಅಂದರೆ ಈಗ ಸರಿಸುಮಾರು 50 ವರ್ಷಗಳ ಹಿಂದೆ ಅವರ ಬಂಧನ ಆಗಿದ್ದು. ಸ್ನೇಹಲತಾ ರೆಡ್ಡಿಯವರಿಗೆ ಅಸ್ತಮಾ ತೊಂದರೆ ಇತ್ತು. ಅಸ್ತಮಾ ತೊಂದರೆ ಇರುವವರಿಗೆ ಬೆಂಗಳೂರಿನ ಹವಾಮಾನ ಒಗ್ಗೋದಿಲ್ಲ, ಅದು ನಮಗೆಲ್ಲ ಗೊತ್ತೇ ಇದೆ. ಅಂಥ ಸ್ಥಿತಿಯಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಅಕ್ರಮವಾಗಿ ಬಂಧನದಲ್ಲಿಡಲಾಗುತ್ತೆ. ಜೊತೆಗೆ ಅವರನ್ನು ಒಬ್ಬ ಸಾಮಾನ್ಯ ಕೈದಿಯಂತೆ ನಡೆಸಿಕೊಳ್ಳದೆ ಜೈಲಿನಲ್ಲಿ ಅಮಾನವೀಯವಾಗಿ ಅವರಿಗೆ ಸಾಕಷ್ಟು ಹಿಂಸೆಗಳನ್ನು ಕೊಡಲಾಯಿತು ಅಂತ ಮಾಹಿತಿ ಇದೆ. ಅನೇಕ ಬಾರಿ ಸ್ನೇಹಲತಾ ರೆಡ್ಡಿ ಅವರಿಗೆ ಈ ಒಂದು ಆರೋಗ್ಯದ ಕಾರಣವನ್ನು ಹೇಳಿ ಬೇಲನ್ನು ಕೊಡಿಸ್ಬೇಕು ಅಂತ ಅನೇಕರು ಪ್ರಯತ್ನ ಪಡ್ತಾರೆ, ಅವರ ಕುಟುಂಬದವರು ಪ್ರಯತ್ನ ಪಡ್ತಾರೆ. ಆದರೆ ಸರ್ಕಾರ ಯಾವ ಕಾರಣಕ್ಕೂ ಬೇಲನ್ನು ಕೊಡೋದಿಲ್ಲ. ಕೊನೆಗೆ 1977ನೇ ಇಸ್ವಿ ಜನವರಿ 15ನೇ ತಾರೀಕು ಅವರ ಆರೋಗ್ಯ ತುಂಬ ಉಲ್ಬಣವಾದಾಗ ಅವರಿಗೆ ಬೇಲನ್ನು ಕೊಡಲಾಗುತ್ತೆ. ಆದರೆ ಅದಾದ 5 ದಿನಗಳಲ್ಲಿ ಅಂದರೆ 1977ನೇ ಇಸ್ವಿ ಜನವರಿ 20ನೇ ತಾರೀಕು ಅವರು ಮರಣ ಹೊಂದುತ್ತಾರೆ. ಸ್ನೇಹಲತಾ ರೆಡ್ಡಿಯವರು ಅಭಿನಯಿಸಿದ್ದು ಕೆಲವೇ ಚಿತ್ರಗಳಲ್ಲಿ, ಕನ್ನಡ ಹಾಗೂ ತೆಲುಗು ಭಾಷೆಯ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದರು. ಆದರೆ ಬಹಳಷ್ಟು ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರು. ಇವೆಲ್ಲದರ ಜೊತೆಯಲ್ಲಿ ಪತಿ ಪಟ್ಟಾಭಿರಾಮ ರೆಡ್ಡಿ ಅವರ ಅನೇಕ ಚಿತ್ರಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಕೊಂಡಿದ್ದರು. ನೋಡಿ, 1977ರಲ್ಲೇ ಬಿಡುಗಡೆಯಾದ ಮತ್ತೊಂದು ಚಿತ್ರ ಚಂಡಮಾರುತ. ಆ ಚಿತ್ರ ಕೂಡ ಒಂದಿಷ್ಟು ರಾಜಕೀಯ ತಲ್ಲಣಗಳ ಒಂದು ವಸ್ತುವನ್ನು ಹೊಂದಿತ್ತು. ಅದು ಕೂಡ ಪಟ್ಟಾಭಿರಾಮ ರೆಡ್ಡಿ ಅವರ ನಿರ್ದೇಶನದ ಚಿತ್ರ.
ಅಲ್ಲಿ ಕೂಡ ಸ್ನೇಹಲತಾ ರೆಡ್ಡಿ ಅವರು ಪಾತ್ರವನ್ನು ನಿರ್ವಹಣೆ ಮಾಡಿದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆ ಚಿತ್ರದ ಮೇಲೆ ಕೂಡ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು. ಸ್ನೇಹಲತಾ ರೆಡ್ಡಿ ಅವರ ಮಗಳು ನಂದನಾ ರೆಡ್ಡಿಯವರು CWC ಕನ್ಸರ್ನ್ಡ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಎನ್ನುವ ಒಂದು NGOವನ್ನು ನಡೆಸ್ತಾ ಇದ್ದಾರೆ. ಅದು ಎಂತಹ ಒಂದು ಮಹತ್ವಪೂರ್ಣವಾದ ಸಂಸ್ಥೆ ಅಂದರೆ 2012ರಲ್ಲಿ ಆ ಸಂಸ್ಥೆಯನ್ನು ನೋಬೆಲ್ ಪ್ರಶಸ್ತಿಗಾಗಿ ನಾಮನಿರ್ದೇಶನ ಮಾಡಲಾಗಿತ್ತು. ನಂದನಾ ರೆಡ್ಡಿಯವರು ತಮ್ಮ ತಾಯಿ ಜೈಲಿನಲ್ಲಿ ಅನುಭವಿಸಿದಂಥ ಆ ಕಷ್ಟದ ದಿನಗಳ ನೆನಪುಗಳನ್ನು ಅನೇಕ ತಮ್ಮ ಬರಹಗಳಲ್ಲಿ ದಾಖಲಿಸಿಟ್ಟಿದ್ದಾರೆ. ಸ್ನೇಹಲತಾ ರೆಡ್ಡಿಯವರ ಮಗ ಕೊನಾರ್ಕ್ ರೆಡ್ಡಿಯವರು ಒಬ್ಬ ಸಂಗೀತಗಾರರು. ಈ ಘಟನೆ ನಡೆದು 50 ವರ್ಷಗಳೇ ಕಳೆದಿವೆ. ಆದರೆ ಇವತ್ತಿಗೂ ಪರಿಸ್ಥಿತಿ ಬದಲಾಗಿಲ್ಲ. ಅಂದರೆ ಪೊಲೀಸ್ ದೌರ್ಜನ್ಯದ ಬಗ್ಗೆ ದೇಶದ ಅನೇಕ ಕಡೆಗಳಲ್ಲಿ ಪ್ರತಿನಿತ್ಯ ನಾವು ವರದಿಗಳನ್ನು ಓದ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಇವತ್ತು ದೃಶ್ಯ ಮಾಧ್ಯಮ ಪ್ರಬಲವಾಗಿರುವುದರಿಂದ ಅದರ ವಿಡಿಯೋಗಳನ್ನು ಕೂಡ ನೋಡ್ತಾ ಇರ್ತೀವಿ. ಆದರೆ 1977ರಲ್ಲಿ ಅಂದರೆ 50 ವರ್ಷಗಳ ಹಿಂದೆ ಕಾಲ ಬಹಳಷ್ಟು ಬೇರೆ ರೀತಿ ಇತ್ತು. ಅಂಥ ದಿನಗಳಲ್ಲಿ ಕೂಡ ನಡೆದಂಥ ಈ ಒಂದು ಕ್ರೌರ್ಯದ ಘಟನೆ, ಅದಕ್ಕೆ ಬಲಿಯಾದಂಥ ಕನ್ನಡದ ಒಬ್ಬ ಕಲಾವಿದೆಯ ಕುರಿತಂತೆ ಇವತ್ತು ನೆನಪು ಮಾಡಿಕೊಳ್ತಾ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದರೆ ನಾನು ಮೊದಲಲ್ಲೇ ಹೇಳಿದ ಹಾಗೆ ಇತಿಹಾಸವನ್ನು ನಾವು ಅರಿಯದಿದ್ದರೆ, ಇತಿಹಾಸದಿಂದ ನಾವು ಪಾಠವನ್ನು ಕಲಿಯದೇ ಇದ್ದರೆ ಖಂಡಿತವಾಗಿಯೂ ನಾವು ಒಳ್ಳೆಯ ಇತಿಹಾಸವನ್ನು ಮುಂದೆ ಸೃಷ್ಟಿ ಮಾಡೋದು ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.